ಇವತ್ತು ಆ ಹರಿ ಕಲ್ಪನೆ ಮೊದಲನೇ ರಾತ್ರಿ ಬೇಕು ಅಂತಾನೆ ನನ್ ಕಣ್ಣೆದುರಿಗೆ ಅರೇಂಜ್ ಮಾಡ್ತಿದ್ದಾರೆ. ಮದ್ವೆ ಮಾಡ್ದೆ ಸೋಪ್ ನಾನು ಮಾಡ್ತೀನಿ ಅನ್ನೋ ತರ ಅಮಿತ ನನ್ ಮುಂದೆನೆ ಕರ್ಕೊಂಡು ಹೋದ್ಲು. ಇದೆಲ್ಲ ನನ್ನ ಹೊಟ್ಟೆ ಉರ್ಸೋಗ್ತಾನೆ. ನನ್ನ ಹೊಟ್ಟೆ ಉರ್ಸ್ದವ್ರನ್ನ ಸುಟ್ಟು ಬೂದಿ ಮಾಡ್ತೀನಿ. ಅಮ್ಮ, ನಾನಿವತ್ತು ಬೆಂಗಳೂರಿಗೆ ಹೋಗ್ತೀನಿ. ನಾನಿಡೋ ಪ್ರತಿ ಹೆಜ್ಜೆನೂ ಈ ಮನೆಯವ್ರಿಗೆ ದುರಂತದ ಹೆಜ್ಜೆ ಆಗಿರುತ್ತೆ. ಎಲ್ಲಿಗೆ? ಈ ವಾರದಲ್ಲೇ ನನ್ನ ಫೈನಲ್ ಎಕ್ಸಾಮ್ಸ್ ಇದೆ. ಪ್ರಣವ್ ಫೋನ್ ಮಾಡಿದ್ದ, ಹೊರಟ್ಪಾ ಅಂದಿದ್ದಾನೆ. ಯಾವಾಗ ಹೊರಡ್ತೀಯಾ? ಇವತ್ತೇ, ಈಗ್ಲೇ. ಈಗ ಹೊರಟ್ರೆ ಬೆಂಗಳೂರು ತಲುಪುವಷ್ಟರ ರಾತ್ರಿ ಆಗ್ಬಿಡುತ್ತೆ. ರಾತ್ರಿ ಹೊರಟ್ರೆ ಆಗಲ್ವಾ? ಆಯ್ತಪ್ಪ. ಅಮ್ಮಿ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಅತ್ತೆ, ಯಾಕೆ ಚಿಂತೆ ಮಾಡ್ತೀರಾ? ಹೇಗಿದ್ರು ನನಗೆ ಬೆಂಗಳೂರಲ್ಲಿ ಕೆಲಸ ಇದೆ. ನಾನು ಅವಳ ಜೊತೆ ಹೋಗ್ತೀನಿ ಬಿಡಿ. ನಿನಗೆಂತ ಕೆಲಸ? ನೀನ್ ಕರ್ಕೊಂಡು ಹೋಗ್ತಿಯಾದ್ರೆ ನಂಗೆ ಏನು ಚಿಂತೆ ಇಲ್ಲ. ಕೆಲವು ಗಂಡಸರಿಗಿಂತ ನಿಂಗೆ ಧೈರ್ಯ ಜಾಸ್ತಿ. ಅವಳು ಹೋಗ್ತಾಳೆ ಬೆಂಗಳೂರಿಗೆ, ನನಗೆ ಸಮಾಧಾನ. ನೋಡು, ನೀನೇನು ಹೇಳ್ತೀಯೋ ನನಗೆ ಗೊತ್ತಿಲ್ಲ. ಅದು ಸತ್ಯನೋ ಸುಳ್ಳೋ ಪರೀಕ್ಷೆ ಮಾಡೋಷ್ಟು ತಾಳ್ಮೆನೋ ನನಗಿಲ್ಲ. ಆದರೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನೀನು ಅಲ್ಲಿಂದ ಇಲ್ಲಿ ತನಕ ಬಂದು ಅಮಿತನ ಬಗ್ಗೆ ಸುಳ್ಳು ಹೇಳಿ ನನ್ನ ಮನಸ್ಸನ್ನ ಒಡೆಯೋ ಅಗತ್ಯ ಏನಿತ್ತು? ಅದಕ್ಕೆ ಉತ್ತರ ಹೇಳೋಕೆ ನಾನಿಲ್ಲಿಗೆ ಬಂದಿರೋದು. ಒಂದಿನ ನಮ್ಮ ಮಾವ ಅಂದ್ರೆ ಅಮಿತನ್ ತಂದೆ ಅವ್ರ ಮಗ ಹರಿಗೆ ನನ್ನನ್ನ ಸೊಸೆಯಾಗಿ ತಂದ್ಕೊಡೋ ಪ್ರಸ್ತಾಪ ಕೊಟ್ರು. ಅಮ್ಮ ಕಣ್ಣೀರ್ ಹಾಕಿದ್ರು ಅಂತ ಒಪ್ತೆ. ಎಂಗೇಜ್ಮೆಂಟು ಆಯ್ತು. 15 ದಿನಕ್ಕೆ ಮದ್ವೆ ಅಂತಾನು ತೀರ್ಮಾನ ಆಯ್ತು. ಮನೇಲೇ ಇದ್ದ ಅಮಿತಾಗೆ ಇದೆಲ್ಲ ಗೊತ್ತಾಗ್ಲಿಲ್ವಾ? ಅಷ್ಟೇ ಅಲ್ಲ ಪ್ರಣವ್, ಆ ಕಲ್ಪನಾ, ಅವ್ರ ಅಕ್ಕ ಮಂಜುಳಾ ಅವ್ರ ಮನೆ ಔಟ್ ಹೌಸ್ ನಲ್ಲೇ ಇದ್ರು. ಅಮಿತಾ ಮೊದ್ಲು ನನ್ಗೆ ಈ ವಿಷಯ ತಿಳಿಸ್ಬೋದಿತ್ತಲ್ವಾ? ಅಥವಾ ಮುಂಚೆನೆ ಈ ಮದ್ವೆನ ತಡಿಬೋದಿತ್ತಲ್ವಾ? ನನ್ ಮಾನ ಕಳ್ದ ಅಮಿತಾನ ದ್ವೇಷ ಮಾಡಿದ್ದು ತಪ್ಪ? ನಾನು ಅವತ್ತು ಅವನಿಗೆ ಚೆನ್ನಾಗಿ ಬೈದಿದ್ದೀನಿ. ಈಗ ಅವನಿಗೆ ಮುಖ ತೋರ್ಸಕ್ಕೂ ನನಗೆ ಮುಜುಗರ ಆಗುತ್ತೆ. ಏಯ್, ನೀನ್ ಯಾಕೆ ಮುಜುಗರ ಪಟ್ಕೋಬೇಕು? ಅವತ್ತ ಅರ್ಚನಾ ಮಾಡಬಾರ್ದು ಕೆಲಸ ಮಾಡಿ ಎಲ್ರೆದ್ರಿಗೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಲು. ಆದ್ರೂ ಬಂಡೆ ಕಲ್ ನಿಂತಾಗ ನಿಂತಿದ್ಲು ಬಂಡಿ. ನೀನೇನಂತ ಮಾಡಬಾರ್ದು ಕೆಲಸ ಮಾಡಿಲ್ವಲ್ಲ, ಇನ್ಯಾಕೆ ಮುಜುಗರ? ಬಾ ಹೋಗೋಣ. ಏನೋ ಒಂಥರ ಅದಕ್ಕೆ. ಅಮಿತಾ, ನಾವು ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ನಾನು ಮನೆಗೆ ಹೋಗ್ತೀನಿ. ನೀನು ಆಟೋ ತಗೊಂಡು ಪ್ರಣವ್ ರೂಮ್ಗೆ ಹೋಗಿ ಒಬ್ಬಟ್ಟು ಕೊಟ್ಬಿಡ್ಬಾ. ಅದಕ್ಕೆ ನಿಮ್ ತಂದೆ ಅಮಿತನ್ ಬಗ್ಗೆ ಅಷ್ಟು ಕನಿಕರ ಕಾಳಜಿ ಇಟ್ಕೊಂಡ್ ಬಂದ್ರು. ಅದೇ ನನ್ನ ಕತೆ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಮೊದಲು ನನಗ್ ನ್ಯಾಯ ಕೊಡ್ಸೋದಿಕ್ ಹೋರಾಡ್ತಿದ್ರು. ಖಂಡಿತ. ಆ ಅಪ್ಪನ ಮಗನೇ ನಾನು. ನನಗೂ ಬೇರೆಯವ್ರ ನೋವು ಅರ್ಥ ಆಗತ್ತೆ ಅರ್ಚನಾ. ನಿನಗೆ ನಾನು ಹೇಗ್ ಜೀವನ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಒಂದು ಸರಿ ಆ ಧರ್ಮಯ್ಯನ ಮನೆಗೆ ಬಂದು ಹೋಗು. ಅಲ್ಲಿ ನಾನು ಎಂತ ನರಕದಲ್ಲಿ ಬಾಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಪ್ರಣವ್, ನೀನ್ ನನ್ನನ್ನ ಕ್ಷಮಿಸಿದ್ದೀನಿ ಅನ್ನೋದಷ್ಟೇ ನನಗೆ ಸಾಕು. ಕಮ್ ಆನ್, ನೋ ಫಾರ್ಮಾಲಿಟೀಸ್ ಪ್ಲೀಸ್. ನಿನ್ಗೇನಾದ್ರು ತೊಂದರೆ ಆದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡು. ಫೀಲ್ ಫ್ರೀ, ಓಕೆ? ನಿನ್ನ ಗೆಳೆಯನಾಗಿ ನಿನ್ನ ಸಹಾಯ ಮಾಡೋದಕ್ಕೆ ನಾನು ಯಾವತ್ತೂ ಸಿದ್ಧ. ಥ್ಯಾಂಕ್ಸ್ ಪ್ರಣವ್.